ನಂಗೆ ಅಮ್ಮನ ನೆಂಬ ಬರ್ತಾ ಇದೆ. ನಾನು ಚಿಕ್ಕವಳಿದ್ದಾಗ ಅಲ್ತಿದ್ನಲ್ಲ, ಅವಾಗ ಹೇಗೆ ಸಮಾಧಾನ ಮಾಡ್ತಾ ಇದ್ರು ಹೇಳಿ ಅಪ್ಪ. ಪುಟ್ಟಿ, ಇವಾಗ ನನ್ನ ಜೊತೆನೆ 1 2 3 ಅಂತ ಕೌಂಟ್ ಮಾಡಬೇಕು. 1 2 3. ನನ್ನ ಪುಟ್ಟಿ ಇವಾಗ ನನಗೂ ಒಂದು ಕಿಸ್ ಕೊಡ್ತಾಳೆ. ಸರಿ, ಮಲ್ಕೋ ಇವಾಗ. ನನಗೆ ನಿನ್ನ ನೆನಪು ತುಂಬ ಬರ್ತಿದೆ ಅರ್ಪಿತಾ. ನೀನು ನಮ್ಮ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಸಾಕ್ಷಿ ಮುಕ್ತಲ್ಲ ಖುಷಿನ ತರೋಕೆ ಸಾಧ್ಯನೇ ಇಲ್ಲ. ಅರ್ಪಿತಾ, ನಮ್ಮ ಮಗಳ ಹತ್ರ ನನ್ನ ಹತ್ರ ವಾಪಸ್ ಬಂದ್ಬಿಡು. ಎಷ್ಟೇ ಪ್ರಯತ್ನ ಪಟ್ಟರು ಸಾಕ್ಷಿ ನಿನ್ನಲ್ಲಿ ತನ್ನ ತಾಯಿನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಆರ್ತಿ. ಆದ್ರೆ ನೀನ್ ಅರ್ಪಿತ ಆದ ತಕ್ಷಣ ನಿನ್ನಲ್ಲಿ ತನ್ನ ತಾಯಿನ ಕಾಣೋದಕ್ಕೆ ಶುರು ಮಾಡ್ತಾಳೆ. ಆ ಮಗು ಸಂತೋಷಕ್ಕಾದ್ರೂ ನೀನ್ ಅರ್ಪಿತ ಆಗ್ಲೇಬೇಕು. ಆದ್ರೆ ಅಕ್ಕ, ಸೂರ್ಯ ಅವರು ನಾನು ಅರ್ಪಿತ ಜಾಗ ತಗೊಳ್ಳೋದನ್ನ ಸಹಿಸ್ಕೊಳ್ತಾರ? ಅವ್ರು ನನಗೆ ಅರ್ಪಿತ ಜಾಗನ ತಗೊಳ್ಳೋದು ಬಿಡ್ತಾರ? ಅಣ್ಣ ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಅಣ್ಣ, ನೀನಿನ್ನು ಒಂಟಿ ಅಲ್ಲ. ಆರ್ತಿ ಅತ್ತಿಗೆನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದಿದ್ಯಾ. ಅವ್ರು ಮತ್ತೆ ಈ ಮನೆಗೆ ಹೊಂದ್ಕೊಂಡು ಹೋಗೋದಕ್ಕೆ ಅಂತ ಅವಕಾಶನೂ ಮಾಡಿಕೊಟ್ಟಿದ್ಯಾ. ನೀನು ಅವ್ರಿಗೆ ಸಾಕಷ್ಟು ಗೌರವನ ಕೊಟ್ಟಿದ್ಯಾ. ಅವ್ರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಬೆಲೆನೂ ಕೊಟ್ಟಿದ್ಯಾ. ಇದೆಲ್ಲ ಒಳ್ಳೇದೇ. ಆದ್ರೆ ನೀನು ಅವ್ರಿಗೆ ಅರ್ಪಿತಾ ಅದಕ್ಕೆ ಸ್ಥಾನನೂ ಕೊಡಬೇಕು. ಆರ್ತಿಯವರು ಒಳ್ಳೆ ಸೊಸೆ, ಒಳ್ಳೆ ಅಮ್ಮ ಆಗೋ ಎಲ್ಲ ಇದೆ. ಅದನ್ನು ಅವ್ರು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನನಗೆ ನಂಬಿಕೆನೂ ಇದೆ. ಆದರೆ ಆರ್ತಿಯವರು ಒಳ್ಳೆ ಹೆಂಡತಿ ಆಗೋ ಅಗತ್ಯ ಇಲ್ಲ. ಯಾಕಂದ್ರೆ ನನಗೆ ಹೆಂಡತಿ ಅಗತ್ಯನೇ ಇಲ್ಲ ಕಣೋ. ಅರ್ಪಿತಾ ಜಾಗನ ನಾನು ಯಾರಿಗೂ ಬಿಟ್ಕೊಡೋದಕ್ಕೆ ತಯಾರಾಗಿಲ್ಲ. ಇನ್ಯಾವತ್ತೂ ಇದ್ರ ಬಗ್ಗೆ ಮತ್ತೆ ಮಾತಾಡ್ಬೇಡ ಭಾಸ್ಕರ್. ನಿನ್ ಭಯಕ್ಕೂ ಅರ್ಥ ಇದೆ ಆರ್ತಿ. ಇದಷ್ಟು ಸುಲಭವಾಗಿ ಆಗೋ ಕೆಲಸ ಅಲ್ಲ. ಸೂರ್ಯ ಅರ್ಪಿತನ್ ಇನ್ನೂ ಮರ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದು ವಿಷಯ ಯೋಚನೆ ಮಾಡಿ ನೋಡು. ಸಾಕ್ಷಿ ಇಲ್ಲಿ ನೋವಲ್ಲಿ ಒದ್ದಾಡ್ತಾ ಇರೋದನ್ನ ನೋಡಿದ್ರೆ ಅರ್ಪಿತನ ಆತ್ಮ ಎಷ್ಟು ಸಂಕಟ ಪಡ್ತಿರ್ಬೋದು. ಸಾಕ್ಷಿ ಎಲ್ಲಾ ರೀತಿನಲ್ಲೂ ಸಂತೋಷವಾಗಿರ್ಬೇಕು ಅಂತ ನಿಂಗೂ ಆಸೆ ಇದೆ ಅಲ್ವಾ? ಸಾಕ್ಷಿ ಸಂತೋಷನೇ ಸೂರ್ಯನಿಗೆ ಮುಖ್ಯ.
ಸೂರ್ಯನ ಆಸೆ ಈಡೇರ್ಬೇಕು ಅಂತ ನಿಂಗೂ ಇಷ್ಟ ಇದೆ ಅಲ್ವಾ? ಅರ್ಪಿತನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನಿಂಗೆ ಅನ್ಸೋದಿಲ್ವಾ? ನೀನು ಅರ್ಪಿತ ಆಗಿ ಇಬ್ಬರನ್ನ ಆಸೆನೂ ಈಡೇರಿಸ್ಬೋದು. ನೀನ್ ಈ ಮನೆಗೆ ಬಂದಿರೋ ಉದ್ದೇಶ ಸಾರ್ಥಕ ಆಗ್ಬೇಕಲ್ವಾ? ಹೇಳು ಆರ್ತಿ. ಹೌದು. ಈಗ ಒಂದು ನಿರ್ಧಾರ ತಗೊಳ್ಳೋ ಸಮಯ ಬಂದಿದೆ. ನಿರ್ಧಾರ ತಗೋ, ಇಲ್ಲ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ನಾನು ಸೂರ್ಯ ಮತ್ತೆ ಸಾಕ್ಷಿ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿಯಾಗಿದ್ದೀನಿ. ಅದಕ್ಕೆ ಅರ್ಪಿತ ನೆರಳಾಗಿ ಬಾಳ್ಬೇಕು ಅಂದ್ರೂ ಪರವಾಗಿಲ್ಲ. ನಾನು ಅರ್ಪಿತ ಆಗೇ ಆಗ್ತೀನಿ. ಆದಿಶಕ್ತಿ ತನಯ ಗಣೇಶ ಪಾಲಿಸು ನಮ್ಮನು ವಿಘ್ನೇಶ. ಕಾರ್ಯಾರಂಭದಿ ಮೊದಲ ಪೂಜಿತನೇ ಗಂಗಾಧರನ ಪ್ರಿಯ ಸುತನೇ. ಕಾರ್ಯಾರಂಭದಿ ಮೊದಲ ಪೂಜಿತನೇ ಗಂಗಾಧರನ ಪ್ರಿಯ ಸುತನೇ. ವಿಘ್ನಗಳೆಲ್ಲವ ಪರಿಹರಿಸು, ವಿಘ್ನಗಳೆಲ್ಲವ ಪರಿಹರಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸು, ಸನ್ಮಾರ್ಗದಲ್ಲಿ ಮುನ್ನಡೆಸು. ಆದಿಶಕ್ತಿ ತನಯ ಆರ್ತಿ, ಎದ್ದೇಳು. ಏನೇನಿದು? ನೀನ್ ಫಸ್ಟ್ ಎದ್ದೇಳು. ಏನಾಯ್ತು? ಅದ್ಯಾವುದೋ ಹಾಡು ಹೇಳ್ತಿದ್ದಾಗಲ್ವಾ? ವಿಘ್ನೇಶ. ಬಾ ನೋಡೋಣ. ಹಾ, ಆದಿಶಕ್ತಿ ತನಯ ಗಣೇಶ ಪಾಲಿಸು ನಮ್ಮನು ವಿಘ್ನೇಶ. ಪಾಲಿಸು ನಮ್ಮನು ವಿಘ್ನೇಶ.
ನೀನು ಮಾಡೋ ಪ್ರಸಾದ ಪ್ರತಿದಿನ ಒಂದೇ ಟೇಸ್ಟ್ ಇರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆಗಲ್ಲ. ಹೇಗೆ ಮಾಡ್ತೀಯ ಇದನ್ನ? ನಿಮ್ಗೆ ನನ್ನ ಮೇಲೆ ಹೇಗೆ ಪ್ರೀತಿ ಕಡಿಮೆ ಆಗದೆ ಹಾಗೆ ಇರುತ್ತೋ ಇದು ಹಾಗೆ. ಇದನ್ನ ನಾನು ನಿಮ್ಮಿಂದಾನೇ ಕಲ್ತಿದ್ದು. ಆರ್ತಿಗೆ ಅರ್ಪಿತಾ ಹಾಡೋ ಹಾಡನ್ನೇನೋ ಹೇಳ್ಕೊಟ್ಟೆ, ಆದ್ರೆ ಸೂರ್ಯ ಸಿಟ್ ಮಾಡ್ಕೊಳ್ದೇ ಇರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಅತ್ತೆ, ಪ್ರಸಾದ ತಗೊಳ್ಳಿ. ಬೆಳಿಗ್ಗೆನೆ ಆರ್ತಿ ಅರ್ಪಿತನ್ ನೆನಪು ಮಾಡಿಸಿದಾಳೆ. ಸೂರ್ಯ ಏನಾದ್ರೂ ಕೋಪ ಮಾಡ್ಕೊಂಡ್ರೆ ಕಷ್ಟ. ಅಮ್ಮ ಬೇಗ ಕೊಡಿ. ಅಕ್ಕ, ತುಂಬ ಥ್ಯಾಂಕ್ಸ್. ನನಗೆ ಹಾಡು ಹೇಳ್ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದೀರಾ. ಕಡೆ ಪಕ್ಷ ಈ ಮನೆಯವ್ರ ಮನಸ್ಸಿನ ಗೆಲ್ಲೋ ನನ್ನ ಪ್ರಯತ್ನದ ಮೊದಲನೇ ಹೆಜ್ಜೆ ಇಡೋ ಅವಕಾಶನಾದ್ರೂ ಸಿಕ್ತಲ್ಲ. ನಾನು ಯಾವಾಗ್ಲೂ ನಿನ್ ಜೊತೆಲಿ ಇರ್ತೀನಿ. ಹೇಗಾದ್ರೂ ಮಾಡಿ ನೀನ್ ಸಾಕ್ಷಿ ಮನ್ಸನ್ನ ಗೆಲ್ಲೇಬೇಕು. ಅದ್ರ ಜೊತೆಗೆ ಸೂರ್ಯನ್ ಮನ್ಸನ್ನು ಕೂಡ. ಸಾಕ್ಷಿ ಆದಿ, ಹಾಲು ಕುಡೀರಿ, ತಗೊಳ್ಳಿ. ಇವತ್ತು ನಿಮ್ ಸ್ಕೂಲಲ್ಲಿ ರಜಾ ಅಲ್ವಾ? ಇವತ್ತು ಸಖತ್ ಮಜಾ ಮಾಡೋಣ. ನಿಮ್ಮಪ್ಪ ಹೊರಗಡೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ತಮಾಷೆ ಮಾಡೋಣ. ಬಾಯ್ಲಿ ತಗೋ, ಹಾಲು ಕುಡಿ. ಬೇಗ ಬೇಗ ಕುಡಿ ಕುಡಿ, ತಗೋ. ಬನ್ನಿ ಬನ್ನಿ ಬನ್ನಿ. ಬೇಡ ಮಕ್ಕಳೇ, ಬಟ್ಟೆ ಕೊಳೆ ಆಗುತ್ತೆ. ಬಟ್ಟೆ ಕೊಳೆ ಆದ್ರೆ ಒಗಿಬೋದು, ಆದ್ರೆ ಮಕ್ಕಳ ಸಂತೋಷನೇ ಮುಖ್ಯ ಅಲ್ವಾ? ಬಟ್ಟೆ ಕೊಳೆ ಆದ್ರೆ ಒಗಿಬಹುದು,
ಮಕ್ಕಳು ಸಂತೋಷನೇ ಮುಖ್ಯ ಅಲ್ವಾ? ಅಪ್ಪ ಪ್ಲೀಸ್ ಅಪ್ಪ. ಸೂರ್ಯ ಯಾವಾಗಲೂ ಮಕ್ಕಳ ಜೊತೆ ಹೀಗೆ ಸಂತೋಷವಾಗಿರ್ಲಿ. ಹೇ ಹೇ ಹೇ, ಬೇಗ ಬರ್ತೀನಿ ಅಂತ ಹೇಳಿ ಯಾಕೆ ಇಷ್ಟು ಲೇಟ್ ಮಾಡಿದೆ? ನೀನೇ ತಾನೇ ಶಾಪಿಂಗ್ ಕಳ್ಸಿದ್ದು. ಶಾಪಿಂಗ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಯಾಕೆ ಹಾಗೆ ನೋಡ್ತಿದ್ಯಾ? ನೀನಿಷ್ಟು ಸಂತೋಷವಾಗಿರೋದನ್ನ ನೋಡಿ ತುಂಬ ದಿವಸ ಆಗಿತ್ತು, ಅದಕ್ಕೆ. ನಾನು ಸಂತೋಷವಾಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಶಾಪಿಂಗ್ ಮಾಡೋದು, ಮಾಲಲ್ಲಿ ಸುತ್ತಾಡ್ತಾ ಟೈಮ್ ಪಾಸ್ ಮಾಡೋದು ಇದು ನಂಗೆ ಖುಷಿ ಕೊಡೋಲ್ಲ. ನನಗೆ ಖುಷಿ ಕೊಡೋದು ನನ್ನ ಕೆಲಸ. ನೀನು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಇದ್ದೀನಿ. ಈ ಸರ್ತಿನಾದರೂ ಪ್ಲೀಸ್ ಅಪ್ಪನ ಹತ್ರ ಮಾತಾಡು. ಸೂರ್ಯ ಪಾವನ್ ಹೆಲ್ಪ್ ತಗೋ. ಯಾಕಂದರೆ ನೀನೊಬ್ಬನಿಂದ ಈ ಕೆಲಸ ಆಗಲ್ಲ. ಭಾಸ್ಕರ್, ತುಂಬ ವೇಟ್ ಇದೆ, ಬಾ ಹೆಲ್ಪ್ ಮಾಡು. ಇವತ್ತು ಸಾಕ್ಷಿ ನಗ್ತಾ ಆಟಾಡ್ತಿರೋದನ್ನ ನೋಡಿ ನಿಮಗೆ ತುಂಬ ಖುಷಿಯಾಗಿರ್ಬೇಕು ಅಲ್ವಾ? ಆದರೆ ನಾನು ನಿಮ್ಮನ್ನ ಯಾರ ಮನಸ್ಸಿಂದನೂ ದೂರ ಮಾಡಬೇಕು ಅಂತ ಈ ರೀತಿ ಮಾಡ್ತಿಲ್ಲ. ಸಾಕ್ಷಿ ಮನಸ್ಸಲ್ಲಿ ಜಾಗ ಸಿಗ್ಲಿ ಅಂತ ಈ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ನಾನು ನಿಮ್ಮ ರೂಪ ಧರಿಸಿರೋದು. ಪ್ರಾರಂಭ ಏನೋ ಚೆನ್ನಾಗಾಗಿದೆ. ಇನ್ನು ಮುಂದೆನೂ ಹೀಗೆ ಸಾಕ್ಷಿಗೆ ತುಂಬ ಪ್ರೀತಿ ಕೊಡೋ ಹಾಗಾಗ್ಲಿ ಅಂತ ಹಾರೈಸಿ. ಸೂರ್ಯವ್ರಿಗೆ ತಗೊಳ್ಳಿ, ನಿಮಗೆ ತುಂಬಾ ಥಂಡಿ ಆಗಿದೆ. ಇಲ್ಲ ನೆಗಡಿ ಆಗುತ್ತೆ. ಅಲ್ಲ, ನನಗಿಂತ ನಿಮ್ಗೆ ಅಗತ್ಯ ಇದೆ, ನೀವು ತಗೊಳ್ಳಿ. ಇಲ್ಲ
ನೀವು ತಗೊಳ್ಳಿ ಪ್ಲೀಸ್ ಪ್ಲೀಸ್ ತಗೊಳ್ಳಿ ಅಲ್ಲ ನೀವು ತಗೊಳ್ಳಿ. ಪ್ಲೀಸ್ ತಗೊಳ್ಳಿ ಪ್ಲೀಸ್